ಹಾಯ್ ನಮಸ್ಕಾರ. ಸಿನಿ ಪಯಣಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ನಿಮ್ಮ ಪ್ರೀತಿ ಇಲ್ಲದೆ, ಪ್ರೋತ್ಸಾಹ ಇಲ್ಲದೆ ಖಂಡಿತವಾಗಿ ಯೂಟ್ಯೂಬಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ದಯವಿಟ್ಟು ನನಗೆ ಒಂದು ಪ್ರೋತ್ಸಾಹ ಕೂಡ ಮಾಡಿ. ಇವತ್ತಿನ ನನ್ನ ಸಿನಿ ಪಯಣದ ವಿಶೇಷವಾದ ನಾಯಕಿ ಊರ್ವಶಿಯವರು. ಊರ್ವಶಿಯವರೆಂದರೆ ನಮ್ಮೊಂದು ಭಾರತ ಚಿತ್ರರಂಗದ ಜನಪ್ರಿಯ ನಟಿಯಲ್ವ. ಎಲ್ಲ ಸಿನಿ ರಸಿಕರಿಗೂ ಕೂಡ ಊರ್ವಶಿಯನ್ನು ಇಷ್ಟ, ಮತ್ತು ಅವರನ್ನು ಗೊತ್ತಿಲ್ಲದವರು ಯಾರೂ ಕೂಡ ಇರೋದಿಲ್ಲ. ನಮ್ಮ ಊರ್ವಶಿಯವರಿಗೆ ಯಾವುದೇ ಒಂದು ಪಾತ್ರ ಕೊಡಲಿ, ಒಂದು ಗಂಭೀರವಾದ ಪಾತ್ರ ಕೊಡಲಿ, ಸರಳವಾದ ಹೆಣ್ಣಿನ ಪಾತ್ರ ಕೊಡಲಿ, ಅಳುಮುಂಜಿಯ ಪಾತ್ರ ಕೊಡಲಿ, ಅದರಲ್ಲೂ ಹಾಸ್ಯ ಪಾತ್ರ, ಆಮೇಲೆ ಪ್ರೇಮ ಕಥೆಯ ಒಂದು ಹೆಣ್ಣಿನ ಪಾತ್ರ, ಬಜಾರಿ ಪಾತ್ರ ಯಾವುದೇ ಕೊಟ್ಟರೂ ಕೂಡ ಅದನ್ನು ಸಲೀಸಾಗಿ ಮಾಡಿ ಮುಗಿಸುವಂತಹ ಅದ್ಭುತ ಕಲಾವಿದೆ. ಉದಾಹರಣೆಗೆ ನಮ್ಮ ಊರ್ವಶಿಯವರನ್ನು ಕನ್ನಡದ ಮಂಜುಳವರು ಅಂತ ಕೂಡ ಹೇಳ್ಬೋದು. ಈಗ ಕನ್ನಡದಲ್ಲಿ ಅವತ್ತಿನಿಂದ ಇವತ್ತಿನ ತನಕ ನಿಮಗೆ ಇಷ್ಟವಾದ ನಟಿ ಅಂದರೆ ಯಾರು ಅಂತ ಕೇಳಿದರೆ ಖಂಡಿತವಾಗಿ ನಮ್ಮ ಮೊದಲ ಹೆಸರು ಬರೋದೇ ನಮ್ಮ ಮಂಜುಳಾ ಮೇಡಮ್ ಅವರನ್ನು. ಹಾಗೆ ನೀವು ಮಲಯಾಳಂ, ತಮಿಳು, ತೆಲುಗಲ್ಲಿ ಕೇಳಿ ನಿಮ್ಗೆ ಇಷ್ಟವಾದ ನಟಿ ಅಂದರೆ ಈಗಿನ ನಮ್ಮ ನಾಯಕಿಯರ ಹೆಸರು ಬರೋದಿಲ್ಲ. ನಮಗೆ ಇಷ್ಟ ಊರ್ವಶಿ. ಯಾವುದೇ ಚಿತ್ರರಂಗಕ್ಕೆ ಸಂಬಂಧಪಟ್ಟವರನ್ನು ಕೇಳಿದಾಗಲೂ ತಮಿಳು, ಮಲಯಾಳಂ, ತೆಲುಗಲ್ಲಿ ಕೇಳಿದರೆ ನಮಗೆ ಊರ್ವಶಿಯವ್ರನ್ನ ಇಷ್ಟ ಅಂತ ಹೇಳ್ತಾರೆ. ಯಾಕಂದರೆ ಅಂತಹ ಒಂದು ಯಾವುದೇ ಒಂದು ಪಾತ್ರಕ್ಕೂ ಕೂಡ ಜೀವ ತುಂಬುವಂತಹ ಒಂದು ಅದ್ಭುತವಾದ ನಟಿ. ಇವರ ನಿಜವಾದ ಹೆಸರು ಬಂದು ಕವಿತಾ ರಂಜಿನಿ. 1967ರಲ್ಲಿ ಕೇರಳದ ತಿರುವನಂತಪುರದಲ್ಲಿ ಹುಟ್ಟಿರೋದು. ಸಾಮಾನ್ಯವಾಗಿ ಇವರ 10ನೇ ವಯಸ್ಸಿಗೆ ಇವರು ಬಾಲ ನಟಿಯಾಗಿ ಮಲಯಾಳಂ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರದಲ್ಲಿ ಇವರು ಒಂದು 4-5 ಚಿತ್ರದಲ್ಲಿ, ಹಾಗೆ ಅದೇ ವಯಸ್ಸಿಗೆ ಅಭಿನಯ ಮಾಡ್ತಾ 1980ರಲ್ಲಿ ಬಂದು ಇವರು ಮುಂದಾನೆ ಮುಡಿಚು ಅಂತ ಒಂದು ತಮಿಳು ಸಿನಿಮಾದಲ್ಲಿ ಮಾಡಿದರು. ಆ ಸಿನಿಮಾ ಬಂದು ಇವರಿಗೆ ಬಹಳಷ್ಟು ಪ್ರಸಿದ್ಧಿಯನ್ನು ತಂದುಕೊಡ್ತು. ಅಂದಿನ ಸಮಯದಲ್ಲಿ ಮುಂದಾನೆ ಮುಡಿಚು ಅಂದರೆ ಆ ಹೆಸರು ಕೇಳದವರೇ ಇರಲ್ಲ. ಈಗಿನ ಮಕ್ಕಳು ಕೂಡ ಆ ಸಿನಿಮಾವನ್ನು ನೋಡಿರ್ಬೋದು ಅಂತ ಅನಿಸುತ್ತೆ. ಅಂತಹ ಅದ್ಭುತ ಸಿನಿಮಾದಲ್ಲಿ ಇವರಿಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿತು. ಅಲ್ಲಿಂದ ನಮ್ಮ ಊರ್ವಶಿಯವರಂತೂ ತಿರುಗಿ ನೋಡಿದ್ದೇ ಇಲ್ಲ. ಅಲ್ಲಿಂದ ಅವರ 10ನೇ ವಯಸ್ಸಿಂದ ಇವತ್ತಿನವರೆಗೆ ಅವರು ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಕೂಡ ಕಾಣಿಸ್ತಾನೆ ಇದ್ದಾರೆ. ಒಳ್ಳೊಳ್ಳೆಯ ಪಾತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ. ಪೋಷಕ ಪಾತ್ರ ಆಗಲಿ, ತಾಯಿ ಪಾತ್ರ, ಅಕ್ಕನ ಪಾತ್ರ, ಬಜಾರಿ ಪಾತ್ರ, ಏನೇ ಇದ್ದರೂ ಹಾಸ್ಯ ಪಾತ್ರ. ಇವಾಗಲೂ ಕೂಡ ಅವರ ವಯಸ್ಸಿಗೆ ತಕ್ಕಂಥ ಪಾತ್ರವನ್ನು ಅವರು ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ಚಿತ್ರರಂಗದಲ್ಲಿ, ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಈಗಲೂ ಕೂಡ ಸಕ್ರಿಯವಾಗಿದ್ದಾರೆ. ಹಾಗೆ ಇವರು ಹುಟ್ಟಿರೋದೆಲ್ಲ ತಿರುವನಂತಪುರದಲ್ಲಿ. ಇವರ ತಂದೆ ಕೂಡ ಅವತ್ತಿನ ಒಂದು ನಾಟಕ ರಂಗದ ನಟನಾಗಿದ್ದರು. ತಂದೆ ಹೆಸರು ಬಂದು VP ನಾಯರ್, ತಾಯಿ ವಿಜಯಲಕ್ಷ್ಮಿ. ಇವರ ಕುಟುಂಬವೇ ಒಂದು ಕಲಾ ಕುಟುಂಬ. ತಾಯಿಗೂ ಕೂಡ ಮಕ್ಕಳು ಅಭಿನಯಿಸೋದು ಬಹಳ ಇಷ್ಟ ಇತ್ತು. ಹಾಗೆ 3 ಅಕ್ಕ ತಂಗಿಯರು, ಒಬ್ಬ ತಮ್ಮ. ಇವರು ಕೂಡ ಎಲ್ಲರೂ ಕೂಡ ಚಿತ್ರರಂಗದಲ್ಲೇ ಇದ್ದರು. ಅದರಲ್ಲಿ ಹೆಚ್ಚಿನ ಫೇಮು ಊರ್ವಶಿಗೆ ಮತ್ತು ಕಲ್ಪನಾ ಅವರಿಗೆ ಸಿಕ್ಕಿತ್ತು. ಕಲ್ಪನಾ ಪೂರ್ತಿ ಪ್ರಮಾಣದ ಹಾಸ್ಯ ನಟಿ, ಆದರೆ ಅವರು ಬೇಗನೆ ಕಾಲವಾದರು. ಹಾಗಾಗಿ ಅವರ ಸಿನಿ ಪಯಣ ಅಲ್ಲಿಗೆ ಮುಗಿಯಿತು. ಆದರೆ ಊರ್ವಶಿಯವರು ಮಾತ್ರ 10ನೇ ವಯಸ್ಸಿನಿಂದ ಇವತ್ತಿಗೆ ಒಂದು ಕಮ್ಮಿ ಅಂದರೆ ಅವರಿಗೆ 58-59 ವಯಸ್ಸಾದ್ರೂ ಅವರು ಸಿನಿಮಾ ರಂಗದಲ್ಲಿ ಎಲ್ಲ ಒಂದು ತಮಿಳು, ತೆಲುಗು, ಕೆಲವು ಕನ್ನಡ ಸಿನಿಮಾಗಳಲ್ಲಿ ಕೂಡ ಅವರು ನಟನೆ ಮಾಡ್ತಾನೆ ಬಂದಿದ್ದಾರೆ. ಇವರು ಕನ್ನಡ ಸಿನಿಮಾ ಒಟ್ಟು ಒಂದು 30 ಸಿನಿಮಾದಲ್ಲಿ ಕೂಡ ಮಾಡಿದ್ದಾರೆ. ಒಳ್ಳೊಳ್ಳೆ ಪಾತ್ರ. ಮೊದಲು ಶ್ರಾವಣ ಬಂತು, ನಂತರ ನಾನು ನನ್ನ ಹೆಂಡತಿ ರವಿಚಂದ್ರನ ಜೊತೆ, ಆಮೇಲೆ ರಾಮ ಶ್ಯಾಮ ಭಾಮ, ಒಡ ಹುಟ್ಟಿದವರು, ಕತ್ತೆಗಳು ಸರ್ ಕತ್ತೆಗಳು, ಕುರಿಗಳು ಸರ್ ಕುರಿಗಳು, ಹೀಗೆ ನಾನಾ ರೀತಿಯ ಒಂದು ಬೇರೆ ಬೇರೆ ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸ್ತಾ ಬಂದರು. ಯಾಕಂದರೆ ಅವರಿಗೆ ಒಂದು ನಗಿಸುವಂತಹ ಒಂದು ಒಳ್ಳೆ ಕಲೆ. ಅವರು ನಿಜವಾಗೂ ಒಂದು ಸಂದರ್ಶನ ಕೂತ್ರೂ ಎಲ್ಲರನ್ನು ನಗಿಸ್ತಾರೆ. ಹಾಗೆ ಒಂದು ನಗಿಸುವಂಥವರಿಗೆ ವೈಯಕ್ತಿಕವಾಗಿ ನಗಿಸುವಂಥ ಒಂದು ಕಲೆನೂ ಕೂಡ ಇತ್ತು. ಅದರಲ್ಲಿ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಅದು ಇನ್ನಷ್ಟು ಅವರಿಗೆ ಒಂದು ಉಪಯೋಗ ಆಯಿತು. ಅದಲ್ಲದೆ ಇವರು ಕನ್ನಡದಲ್ಲಿ ಹಬ್ಬ ಸಿನಿಮಾದಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಇವರು ಗಂಭೀರವಾದ ಪಾತ್ರಕ್ಕೂ ಚೆನ್ನಾಗಿ ಜೀವ ತುಂಬಿಸ್ತಾರೆ. ಯಾವುದೇ ಪಾತ್ರ ಕೊಡಲಿ ಅದಕ್ಕೆಲ್ಲ ಒಂದು ಜೀವ ತುಂಬಿಸುವಂತಹ ಒಂದು ಅದ್ಭುತ ನಟಿ. ಎಲ್ರಿಗೂ ಕೂಡ ಇಷ್ಟವಾಗಿರುವಂತಹ ನಟಿ.
ಅಂದಿನ 1980-90ರಲ್ಲಿ 2000ದಲ್ಲಿ ಬಂದ ನಾಯಕಿಯರ ಒಂದಷ್ಟು ಅವಕಾಶಗಳು ಇವಾಗ ಕಡಿಮೆ ಆಗಿದೆ. ಯಾಕಂದರೆ ಅವರು ತೆರೆಯಿಂದ ಮರೆಯಾಗಿ ಹೋಗಿದ್ದಾರೆ. ಆದರೆ ಊರ್ವಶಿಯವರು ಮಾತ್ರ ಇನ್ನೂ ಅದೇ ರೀತಿಯಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಜೀವ ತುಂಬಿಸ್ತಾ ಸಕ್ರಿಯವಾಗಿರೋದು ಬಹಳ ಖುಷಿ. ಇವರ ಸರಳ ಸಹಜ ಅಭಿನಯ ಹಾಗೂ ಹಾಸ್ಯ ಮತ್ತು ಭಾವನಾತ್ಮಕ ಅಭಿನಯ ಎಲ್ಲ ಒಂದು ನಮ್ಮ ಚಿತ್ರದ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಸಹ ಕಲಾವಿದರಿಗೂ ಹಾಗೆ ನಾಯಕ ನಾಯಕಿಯರಿಗೂ ಕೂಡ ಇಷ್ಟವಾಗಿರೋದ್ರಿಂದ ಈಗ ಹೆಚ್ಚಿನ ಸಿನಿಮಾಗಳಲ್ಲೆಲ್ಲ ಮತ್ತಷ್ಟು ನಮ್ಮ ಊರ್ವಶಿಯವರು ಕಾಣಿಸ್ತಾ ಇದ್ದಾರೆ. 1980-90 ಅಂದರೆ ನಮ್ಮ ಊರ್ವಶಿಯವರ ಕಾಲ. ಆವತ್ತಿನ ಒಳ್ಳೊಳ್ಳೆ ನಾಯಕಿಯವರ ಜೊತೆ ಇವರಿಗೂ ಕೂಡ ಅಷ್ಟೇ ಒಂದು ಹೆಸರು ಗೌರವವು ಎಲ್ಲ ಕೂಡ ಇತ್ತು. ಹಾಗಿತ್ತು ಮಾತ್ರ ಮಲಯಾಳದಲ್ಲಿ ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ. ಇವರು ಹೆಚ್ಚಾಗಿ ಅಭಿನಯ ಮಾಡಿದ್ದು ಮಲಯಾಳ ಮತ್ತು ತಮಿಳು ಸಿನಿಮಾ. ಹಾಗೆ ಕನ್ನಡದಲ್ಲಿ ಒಂದಷ್ಟು ಅಭಿನಯ ಮಾಡಿದ್ದಾರೆ, ತೆಲುಗಲ್ಲಿ ಮಾಡಿದ್ದಾರೆ. ಆದರೆ ಮಲಯಾಳಂ ತಮಿಳಲ್ಲಿ ಮಾಡಿದಷ್ಟು ಬೇರೆ ಭಾಷೆಯಲ್ಲಿ ಮಾಡಿಲ್ಲ. ಒಟ್ಟಲ್ಲಿ 400ಕ್ಕೆ ಹೆಚ್ಚು ಸಿನಿಮಾ ಇದಾಗಲೇ ಆಯಿತು. ಅದಲ್ಲದೆ ಕಂಠದಾನ ಕೂಡ ಮಾಡಿದ್ದಾರೆ ಮತ್ತು ಕೆಲವು ಚಿತ್ರದ ನಿರ್ಮಾಪಕಿ ಕೂಡ ಹೌದು. ಹಾಗಾಗಿ ಇವರು ಎಲ್ಲದರಲ್ಲೂ ಒಂದು ವಿಶೇಷದಲ್ಲಿ ಕೂಡ ವಿಶೇಷ. ಯಾವ ಇವರ ಒಂದು ನಟನೆ ನಮಗೆ ಅತಿರೇಕ ಅಂತ ಅನ್ನಿಸೋದೇ ಇಲ್ಲ. ಒಂದು ಹಾಸ್ಯ ಪಾತ್ರದ ಕೊಟ್ಟಾಗ ಕೆಲವು ಹಾಸ್ಯ ಪಾತ್ರ ನಮಗೆ ನಗು ತರಿಸೋದಿಲ್ಲ, ಆವಾಗ ನಮಗೆ ಅದು ಅತಿರೇಕ ಅಂತ ಅನ್ನಿಸುತ್ತೆ. ಕೆಲವು ಗಂಭೀರ ಪಾತ್ರ ಕೂಡ ನಮಗೆ ಅದು ಗಂಭೀರವಾಗಿ ಕಾಣೋದಿಲ್ಲ. ಹಾಗೆ ಅಳುಮುಂಜೆ ಪಾತ್ರ ಅಳುವಾಗಿ ಬರೆದಿದ್ದಾಗ ಅದು ನಮಗೆ ಅತಿರೇಕದಿಂದ ಹಾಗೆ ಆಗುತ್ತೆ. ಆದರೆ ಊರ್ವಶಿಯವರಲ್ಲ, ಅವರು ಯಾವುದೇ ಪಾತ್ರದಲ್ಲಿ ಮಾಡಿದಾಗ ನಮಗೆ ಅದು ಅಭಿನಯ ಅಂತ ಕಾಣ್ತಾ ಇರೋದಿಲ್ಲ. ಅವರೊಂದು ಸಹಜ ಅಭಿನಯವೇ ಅದರಲ್ಲಿ ಕಾಣುತ್ತೆ. ಇವರೊಂದು ಕುಟುಂಬ ವೈಯಕ್ತಿಕ ಜೀವನ ಸ್ವಲ್ಪ ಏರುಪೇರಾಗಿದೆ. ಸ್ವಲ್ಪ ಅಂತಲ್ಲ, ಇವರಿಗೆ ಅದು ಅವರಿಬ್ಬರು ಕೂಡ ಒಳ್ಳೆಯವರು, ಗಂಡನೂ ಒಳ್ಳೆಯವರು ಮತ್ತು ಇವರು ಕೂಡ ಬಹಳ ಒಳ್ಳೆಯವರು. ಆದರೆ ಅವರಿಗೆ ಇಬ್ಬರಿಗೆ ನಡುವೆ ಹೊಂದಾಣಿಕೆಯಿಂದ ಬದುಕಲು ಸಾಧ್ಯವಾಗಿಲ್ಲ. ಹಾಗೆ ಇವರಿಗೆ ಮೊದಲಿನ ಮನೋಜ್ ಕೆ ಜಯನಿಂದ ಒಂದು ಮಗು ಆಯಿತು. ಆನಂತರ ಅವರು 2013ರಲ್ಲಿ ವಿಚ್ಛೇದನ ಪಡೆದರು. 2000ದಲ್ಲಿ ಮದುವೆ ಆಯಿತು, 2013ರಲ್ಲಿ ವಿಚ್ಛೇದನ ಪಡೆದು ತಮಿಳುನಾಡಿನ ಖ್ಯಾತ ಒಬ್ಬ ಶ್ರೀಮಂತ ಬಿಲ್ಡರ್ನ ಮದುವೆಯಾಗಿ ಅದರಲ್ಲಿ ಒಂದು ಮಗು ಇದೆ. ಹಾಗೆ ಮನೋಜ್ ಕೆ ಜಯನು ಕೂಡ ಬೇರೆ ಮದುವೆಯಾಗಿದ್ದಾರೆ. ಮನೋಜ್ ಕೆ ಜಯನು ಕೂಡ ಅಷ್ಟೇ ಒಳ್ಳೆಯ ಸಂಗೀತ ನಿರ್ದೇಶಕರ ಮಗ ಹಾಗೂ ಒಳ್ಳೆಯ ಗಾಯಕ, ಒಳ್ಳೆಯ ಒಂದು ನಟ ಕೂಡ. ನೋಡಲಿಕ್ಕೆ ಸ್ಫುರದ್ರೂಪಿ ಅಲ್ವಾ. ಅಲ್ಲಿ ಮೊದಲಿನ ಮಗಳು ಅಲ್ಲಿ ಇಲ್ಲಿ ಅಪ್ಪನ ಕಡೆ ಅಮ್ಮನ ಕಡೆ ಹೋಗಿ ಬರ್ತಾ ಇದ್ದಾರೆ. ಇಬ್ಬರು ಕೂಡ ಬಹಳ ಖುಷಿಯಿಂದ ಇದ್ದಾರೆ. ಮನೋಜ್ ಕೆ ಜಯನು ಮದುವೆಯಾಗಿ ಅದರಲ್ಲಿ ಒಂದು ಮಗು ಇದೆ. ಹಾಗಾಗಿ ಅವರಿಗೆ ಯಾವಾಗ ಹೊಂದಾಣಿಕೆಯಿಂದ ಬದುಕಲಿಕ್ಕೆ ಸಾಧ್ಯವಾಗೋದಿಲ್ಲ, ಆಗ ಒಂದು ಬೇರ್ಪಟ್ಟು ಬೇರೆ ಅವರವರ ಜೀವನ ನೋಡೋದು ಬಹಳ ಮುಖ್ಯ ಅಲ್ವ. ಅದನ್ನೇ ನಮ್ಮ ಊರ್ವಶಿಯವರು ಮಾಡಿದ್ದಾರೆ. ಹಾಗಾಗಿ ಇವರ ಇಂಥ ಒಂದು ಅದ್ಭುತ ಸಾಧಕಿಯರ ವೈಯಕ್ತಿಕ ಬದುಕಿಗೆ ನಾವು ಕಾಲು ಇಡೋದು ಬೇಡ. ಯಾಕಂದರೆ ವೈಯಕ್ತಿಕ ಬದುಕು ಅವರದೇ ಒಂದು ವೈಯಕ್ತಿಕ ಆಗಿರಲಿ. ಅದನ್ನು ತೋಡಿ ಅದನ್ನು ಇಲ್ಲಿ ಬಂದು ನಾವು ಅವರ ವೈಯಕ್ತಿಕ ಬದುಕನ್ನು ಮಾರಿ ಹಣ ಮಾಡೋದು ಕೂಡ ನಮಗೆ ಬೇಕಾಗಿಲ್ಲ. ಒಟ್ಟಲ್ಲಿ ಹೇಳಬೇಕಂದ್ರೆ ನಿಮಗೆ ಎಲ್ರಿಗೂ ಕೂಡ ಇಷ್ಟವಾದಂಥ ಅದ್ಭುತ ನಟಿ ಅಂದರೆ ನಮ್ಮ ಊರ್ವಶಿ ಮೇಡಮ್. ಇವತ್ತು ಕೂಡ ನಮ್ಮ ಊರ್ವಶಿಯವರು ಬಹು ಬೇಡಿಕೆಯ ನಟಿ. ಅವರಿಗೆ ಮಧ್ಯ ವಯಸ್ಸಾಯಿತು ಅಥವಾ ಅವರಿಗೆ ಒಂದು 50-55 ದಾಟಿದೆ ಅಂದರೆ ಎಲ್ಲೂ ಅವರಿಗೆ ಬೇಡಿಕೆಗಳು ಕಡಿಮೆ ಆಗಿಲ್ಲ. ಇವತ್ತಿಗೂ ಕೂಡ ಅವರಿಗೆ ಕೆಲವು ಸಿನಿಮಾಕ್ಕೆ ಇದು ಕೊಡಲಿಕ್ಕೆ ಸೈನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲ ಕಡೆಯಿಂದ ಅವರಿಗೆ ಕರೆ ಬರ್ತಾ ಇದೆ. ಅಕ್ಕನ ಪಾತ್ರ, ಪೋಷಕ ಪಾತ್ರ, ಅಮ್ಮನ ಪಾತ್ರ. ಹಾಗಾಗಿ ಯಾವುದೇ ಈ ವಯಸ್ಸಲ್ಲಿ ಕೂಡ ಅವರ ಒಂದು ಟೈಮ್ ಸೆನ್ಸ್ ಎಲ್ಲವೂ ಕೂಡ ಮೊದಲಿನ ಹಾಗೆ ಪಾಲಿಸ್ತಾ ಇದ್ದಾರೆ. ಯಾಕಂದರೆ ಮೊದಲೇ ಇವರು ಕಲಾ ಕುಟುಂಬದಿಂದ ಬಂದ ಕಾರಣ ಅದನ್ನೆಲ್ಲ ಚಾಚು ತಪ್ಪದೆ ಎಲ್ಲ ಶಿಸ್ತನ್ನು ಕೂಡ ಪಾಲಿಸ್ತಾ ಇದ್ದಾರೆ. ಇವರ ವೈಯಕ್ತಿಕವಾಗಿ ಇವರು ತುಂಬ ದುಃಖಪಟ್ಟ ವಿಚಾರ ಅಂದರೆ ಇವರ ಸಹೋದರಿ ಕಲ್ಪನನ ಒಂದು ಹೃದಯಾಘಾತದ ಮರಣ. ಆ ಸಮಯದಲ್ಲಿ ಇವರನ್ನಂತೂ ನೋಡಲಿಕ್ಕಾಗಿಲ್ಲ. ಅದಕ್ಕಿಂತ ಮೊದಲು ಇವರ ತಮ್ಮ ಒಬ್ಬರು ಅವರು ಕೂಡ ಸಿನಿಮಾದಲ್ಲಿ ಇದ್ದರು. ಅವರು ಚಿಕ್ಕ ವಯಸ್ಸಲ್ಲೇ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇದೆಲ್ಲ ಇವರ ವೈಯಕ್ತಿಕವಾದ ಬಹಳ ದೊಡ್ಡ ನೋವು. ಅವರೇ ಕೆಲವು ಸಂದರ್ಶನದಲ್ಲಿ ಹೇಳಿದ ಹಾಗೆ, ನಾನು ಎಲ್ಲ ಸಿನಿಮಾದಲ್ಲಿ ಅಭಿನಯ ಮಾಡ್ತೀನಿ, ಎಲ್ಲ ಪಾತ್ರಕ್ಕೂ ಜೀವ ತುಂಬ್ತೀನಿ. ಆ ಸಮಯದಲ್ಲಷ್ಟೇ ನನ್ನ ವೈಯಕ್ತಿಕ ನೋವನ್ನು ನಾನು ಮರೀತೀನಿ. ಮಿಕ್ಕಿದ ಸಮಯದಲ್ಲೆಲ್ಲ ನನ್ನ ಅಂದರೆ ಜೊತೆ ಅವರು ಅಕ್ಕ ತಂಗಿಯರೆಲ್ಲ ಬಹಳ ಅನ್ಯೋನ್ಯತೆಯಿಂದ ಇದ್ದರು. ನನಗೆ ಯಾವ ನೋವನ್ನು ಕೂಡ ಸಹಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಜೀವನ ಅಂತ ಒಂದು ಇದೆ ಅಲ್ವ, ಪ್ರತಿಯೊಬ್ಬರು ಅದನ್ನು ಸಂತಸದಿಂದ ಮುಗಿಸಿ ಹೋಗಬೇಕು ಅನ್ನೋ ಒಂದು ಕಾರಣದಿಂದ
ಅವರು ಈ ಜೀವನದ ಎಲ್ಲ ಸಿನಿಮಾ ರಂಗದಲ್ಲಿ ಕೂಡ ಮತ್ತೆ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಯಾಕಂದರೆ ಅವರು ಕೆಲಸ ಮಾಡ್ತಾ ಮಾಡ್ತಾ ಒಂದಷ್ಟು ನೋವುಗಳನ್ನು ಕೂಡ ಮರಿಬೋದಲ್ವ. ಹಾಗೆ ಈಗ ಒಳ್ಳೆ ಒಂದು ಗೃಹಿಣಿಯಾಗಿ, ಒಂದು ಗಂಡು ಮಗುವಿನ ತಾಯಿಯಾಗಿ ಚೆನ್ನೈಯಲ್ಲಿ ಸುಖವಾಗಿ ಬಾಳ್ತಾ ಇದ್ದಾರೆ. ಹಾಗೆ ಮಗಳು ಕೂಡ ಹೋಗಿ ಬಂದು ಅವರ ಜೊತೆ ಒಳ್ಳೆಯ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಯಾವುದೇ ಇಬ್ಬರು ಕೂಡ ಮನೋಜ್ ಕೆ ಜಯನ್ ಆಗಲಿ, ನಮ್ಮ ಊರ್ವಶಿ ಆಗಲಿ ಯಾವುದೇ ಬೇಸರವಿಲ್ಲದೆ ಬದುಕ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಅಕ್ಕ ಕಲಾರಂಜಿನಿ ಅವರು ಕೂಡ ಸಿನಿಮಾದಲ್ಲಿದ್ದರು. ಅವರು ಕೂಡ ಇವರಷ್ಟು ಫೇಮಸ್ ಆಗಿಲ್ಲ ಅಂದರೆ ಒಂದಷ್ಟು ಸಿನಿಮಾದಲ್ಲಿ ನಟನೆ ಮಾಡಿದರು. ಮೂವರು ಅಕ್ಕ ತಂಗಿಯರು ಹಾಗೂ ತಮ್ಮ ನೋಡಲಿಕ್ಕೆ ಬಹಳ ಚೆನ್ನಾಗಿದ್ದರು. ತಮ್ಮನೂ ಹಾಗೆ ಬಹಳ ಚೆನ್ನಾಗಿದ್ರು. ಹಾಗೆ ಒಂದಷ್ಟು ಸಿನಿಮಾಗಳಲ್ಲಿ ಕೂಡ ಮಾಡಿದರು. ಅವರಿಗೆ ವೈಯಕ್ತಿಕವಾಗಿ ಅದೇನು ನೋವಿತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಹಾಗಾಗಿ ನಮ್ಮ ಊರ್ವಶಿಗೆ ಸಿನಿಮಾ ರಂಗದಲ್ಲಿ ಒಂದಷ್ಟು ಸಂತೋಷ ಸಿಕ್ಕಿದರೆ, ವೈಯಕ್ತಿಕ ಜೀವನದಲ್ಲಿ ಎಲ್ಲರಿಗಿರುವ ಹಾಗೆ ಒಂದಷ್ಟು ನೋವಿದೆ, ಒಂದಷ್ಟು ಕೆಟ್ಟ ನೆನಪುಗಳಿದೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಅವರು ಇಂದಿಗೂ ಪಾತ್ರ ಸಿಕ್ಕಿದಾಗ ಯಾವ ಪಾತ್ರವನ್ನು ಕೂಡ ತಳ್ಳಿ ಹಾಕೋದಿಲ್ಲ. ನನಗೆ ಇಂಥ ನಿರ್ದೇಶಕರು ಬೇಕು, ಇಂಥ ನಿರ್ಮಾಪಕರು ಬೇಕು, ಇಂಥ ನಾಯಕ ನಟರು ಬೇಕು, ಯಾವುದನ್ನು ಇದುವರೆಗೆ ಕೇಳಿಕೊಂಡವರಲ್ಲ. ಹಾಗಾಗಿ ಅವರ ಆಲ್ಮೋಸ್ಟ್ ಸಿನಿಮಾಗಳೆಲ್ಲ ಗೆದ್ದಿದೆ. ಕೆಲವರು ನೋಡಿ ಒಳ್ಳೊಳ್ಳೆಯವರು, ಕೆಲವು ಸಿನಿಮಾದ ಹೆಸರು ಕೇಳಿ ಬೇಡ ಅಂತಾರೆ. ನಿಜವಾಗ್ಲೂ ಆ ಸಿನಿಮಾನೇ ಗೆದ್ದು ನಿಲ್ಲುತ್ತೆ. ಕೆಲವರು ಸಮಯ ಇಲ್ಲ ಅಂತ ಸಿನಿಮಾಕ್ಕೆ ಸೈನ್ ಹಾಕೋದಿಲ್ಲ, ಹೇಗೋ ಸಮಯ ಮಾಡಿಕೊಡ್ಬೋದು. ಆದರೆ ಅವರು ಕೈಬಿಟ್ಟ ಸಿನಿಮಾದು ಗೆದ್ದಿರುತ್ತೆ, ಬಹಳವಾಗಿ ಗೆದ್ದಿರುತ್ತೆ. ಆದರೆ ಊರ್ವಶಿಯವರು ಹಾಗೆಲ್ಲ, ಆಲ್ಮೋಸ್ಟ್ ಅವರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಿನಿಮಾಗಳಲ್ಲಿ ಕೂಡ ಅವರು ನಟನೆ ಮಾಡಿದ್ದಾರೆ. ಅವರು ಕೈಬಿಟ್ಟ ಸಿನಿಮಾ ಬಹಳ ಕಡಿಮೆ. ಒಂದು ಸಲ ತಮಿಳು ವಿಜಯಕಾಂತ್ ಅವರ ಸಿನಿಮಾ ಮಾತ್ರ ಮಾಡಲ್ಲ ಅಂತಂದ್ರಂತೆ. ಯಾಕಂದರೆ ಅವರ ನೇರ ನೋಡಿ, ಅವರ ಕಾರ ನೋಡಿ, ಅದೆಲ್ಲ ಇವರಿಗೆಲ್ಲೋ ಸ್ವಲ್ಪ ಇರಿಸು ಮುರಿಸು ಆಗ್ತಾಯಿತ್ತು ಅಂತ ಮತ್ತೆ ಅಭಿನಯ ಮಾಡಿದ್ರಂತೆ. ಅವರನ್ನು ನೋಡುವಾಗ ಇವರಿಗೆ ಭಯ ಆಗ್ತಾಯಿತ್ತಂತೆ. ಹಾಗೆ ಕೆಲವೆಲ್ಲ ವಿಷಯಗಳಿದೆ. ಅವರ ಸಿನಿಮಾ ಮಾತ್ರ ನಾನು ಮಾಡೋದಿಲ್ಲ ಅಂತ ಹೇಳಿ ನಂತರ ಸಿನಿಮಾ ಮಾಡಿ ಚೆನ್ನಾಗಿ ಆ ಸಿನಿಮಾ ಓಡಿದೆ. ಹಾಗಾಗಿ ನಿರಂತರವಾಗಿ ನಮ್ಮ ಪ್ರೇಕ್ಷಕರು ಅಥವಾ ಅಭಿಮಾನಿಗಳು ನಮ್ಮ ಊರ್ವಶಿಯವ್ರನ್ನ ಯಾವತ್ತೂ ಕೂಡ ಮರೆಯೋದೇ ಇಲ್ಲ. ಮತ್ತಷ್ಟು ಅವರು ಚಿತ್ರರಂಗದಲ್ಲಿ ಪಾಲ್ಗೊಳ್ಳಿ ಅಂತ ಕಾಯ್ತಾನೆ ಇರ್ತಾರೆ. ಯಾಕಂದರೆ ಅವರ ಹಾಸ್ಯ ಚಟಾಕಿ ಆರಿಸಿದರೆ ಸಿನಿಮಾದಲ್ಲಿ ಎಲ್ಲರಿಗೂ ಗೊತ್ತಲ್ವ, ಕೋತಿಗಳು ಸರ್ ಕೋತಿಗಳು, ಆಮೇಲೆ ಕತ್ತೆಗಳು ಸರ್ ಕತ್ತೆಗಳು, ಅನಂತರಲ್ಲಿ ರಾಮ ಶ್ಯಾಮ ಭಾಮ, ಇದರಲ್ಲೆಲ್ಲ ಬಹಳ ಅದ್ಭುತವಾದ ಹಾಸ್ಯ ಪಾತ್ರವನ್ನು ಮಾಡಿದ್ದಾರೆ. ಹಲವು ಪ್ರಶಸ್ತಿ ಸಿಕ್ಕಿದೆ, ರಾಷ್ಟ್ರೀಯ ಪ್ರಶಸ್ತಿ 2, ಆಮೇಲೆ ರಾಜ್ಯ ಪ್ರಶಸ್ತಿ, ಜೊತೆಗೆ ಅವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆದರೆ ಯಾವತ್ತೂ ಅವರು ವೃತ್ತಿ ಅಥವಾ ಹಣ ಇದಕ್ಕಾಗಿ ಅವರು ಅಭಿನಯ ಮಾಡಿದವರೇ ಅಲ್ಲ. ಯಾಕೆಂದರೆ ಅಭಿನಯ ಮಾಡಿದಾಗ ಹಣ ಬೇಕಾಗಿರುತ್ತೆ, ಹಾಗೇ ವೃತ್ತಿ ಮನುಷ್ಯನಿಗೆ ಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಲೆ ಮೇಲೆ ಇರುವ ಆಸಕ್ತಿ. ಚಿಕ್ಕ ವಯಸ್ಸಿನಲ್ಲೇ ಅವರು ನೃತ್ಯ, ನಾಟಕ ಹೀಗೆಲ್ಲ ಮಾಡ್ತಾನೆ ಬಂದಿರೋ ಕಾರಣ ಯಾವತ್ತೂ ಅವರಿಗೆ ಒಂದು ಚಿತ್ರರಂಗದಿಂದ ಖಂಡಿತವಾಗಿ ಅವರಿಗೆ ದೂರ ಇರಲು ಸಾಧ್ಯವೇ ಇಲ್ಲ. ಅವರು ಶಕ್ತಿಶಾಲಿ ಮಹಿಳಾ ಪಾತ್ರಗಳಿಂದಲೇ ಮತ್ತಷ್ಟು ಪ್ರತಿಭೆಯನ್ನು ಸಾಬೀತುಪಡಿಸಿದರು. ಹಾಗೆ ಅವರು ಪ್ರಶಸ್ತಿ ಸಿಕ್ಕಿದಾಗ ಖುಷಿಪಟ್ಟವರಲ್ಲ, ಇನ್ನಷ್ಟು ಪ್ರಶಸ್ತಿಗಳು ಅವರ ಮುಡಿಗೆ ಏರಬೇಕಾಗಿತ್ತು. ಆದರೆ ಸಿಕ್ಕಿದೆ, ಹಲವಾರು ಪ್ರಶಸ್ತಿ ಸಿಕ್ಕಿದೆ. ಆದರೆ ಸಾಕಾ ಅನ್ನುವ ಒಂದು ಯೋಚನೆ ಕೂಡ ಅಭಿಮಾನಿಗಳ ಕಡೆಯಿಂದ ಅಂಥ ಒಂದು ಪ್ರಶ್ನೆಗಳು ಕೂಡ ಬಂದಿದೆ. ನಗಿಸೋದಂದರೆ ಹೃದಯದಿಂದ ನಗಿಸ್ತಾರೆ, ಅಳಿಸೋದಂದರೆ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರಬೇಕು. ಒಂದು ತಾಯಿ ಪಾತ್ರ ಕೊಟ್ಟರೆ ಆ ತಾಯಿ ಪಾತ್ರ ಕೂಡ ಅದು ಮನಸ್ಸಲ್ಲಿ ಉಳಿಬೇಕು. ಮಲಯಾಳದಲ್ಲೊಂದು ಮೀರಾ ಜಾಸ್ಮಿನ್ ಜೊತೆ ಅಚ್ಚುಂಡೆ ಅಮ್ಮ ಅಂತ ಒಂದು ಮಾಡಿದ್ದಾರೆ, ಅದರಲ್ಲಿ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಹಾಗಾಗಿ ಪ್ರತಿಯೊಂದು ಅಭಿನಯವನ್ನು ಅಷ್ಟು ಚೆನ್ನಾಗಿ ಒಳ್ಳೆಯ ಒಂದು ಡೆಡಿಕೇಶನ್ ಕೊಟ್ಟು ಮಾಡ್ತಾಯಿದ್ರು. ಏನೋ ನಾನು ಅಭಿನಯ ಮಾಡಬೇಕು, ನನ್ನ ವೃತ್ತಿ ಇದು, ಅಥವಾ ನನಗೆ ಇದರಲ್ಲಿ ಹಣ ಬರುತ್ತೆ, ಆಗಲ್ಲ. ಮೊದಲು ಆ ಪಾತ್ರಕ್ಕೆ ಅವರು ಜೀವ ತುಂಬಿಸಿ ನಂತರದಲ್ಲಿ ಅವರು ಮಿಕ್ಕಿದ್ದನ್ನು ಯೋಚನೆ ಮಾಡ್ತಾಯಿದ್ರು. ಸೆಟ್ಟಿಗೆ ಕೂಡ ಹಾಗೆಂತೆ ಅವರು ಇದುವರೆಗೆ 10ನೇ ವಯಸ್ಸು 67 ವಯಸ್ಸಂದರೆ ಸಾಮಾನ್ಯವಾಗಿ 47 ವರ್ಷ ಇವರು ಸಿನಿಮಾ ರಂಗದಲ್ಲಿದ್ದಾರೆ. ಆದರೆ ಎಲ್ಲೂ ಕೂಡ ಅವರು ಸೆಟ್ಟಿಗೆ ತಡವಾಗಿ ಬಂದವರಲ್ಲ, ಎಲ್ಲೂ ಕೂಡ ಸೆಟ್ಟಲ್ಲಿ ತೊಂದರೆ ಕೊಟ್ಟವರಲ್ಲ ನಿರ್ಮಾಪಕ ನಿರ್ದೇಶಕರಿಗೆ. ಕೆಲವರದ್ದು ರೂಮರ್ಸ್ ಎಲ್ಲ ಬಂತು, ಕುಡಿತದ ಚಟ ಇದೆ ಅಂತ. ಇದಿರಲೂಬಹುದು, ಅದು ಗೊತ್ತಿಲ್ಲ, ನಮಗೆ ಬೇಕಾಗೂ ಇಲ್ಲ ಆ ವಿಷಯ, ಅದು ಅವರ ಪರ್ಸನಲ್ ವಿಷಯ. ಯಾಕಂದರೆ ಅವರಿಗೆ ಮದುವೆ ಆದ ನಂತರ ಭಾಳಷ್ಟು ವೈಯಕ್ತಿಕ ಜೀವನ ಕಷ್ಟ ಕೂಡ ಇತ್ತು. ಎಲ್ಲರಿಗೆಲ್ಲ ಹೊಂದಾಣಿಕೆ ಆಗಿ ಬರಬೇಕು ಅಂತ ಇಲ್ಲಲ್ವ, ಕೆಲವರಿಗೆ ಕೆಲವು ಹೊಂದಾಣಿಕೆ ಆಗ್ಬೋದು, ಕೆಲವು ಆಗದಿರ್ಬೋದು. ಮನೋಜ್ ಕೆ ಜಯ ಅವರನ್ನು ಮದುವೆಯಾಗಿ
ಇವರಿಗೆ ತೇಜಲಕ್ಷ್ಮಿ ಅನ್ನೋ ಒಂದು ಮಗಳು ಹುಟ್ಟಿದ್ರು, ಬಹಳ ಸ್ಫುರದ್ರೂಪಿ ಮಗಳು, ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ. ಹಾಗೆ ಎರಡನೇ ನಂತರ ಬಿಲ್ಡರ್ ಶಿವಪ್ರಸಾದ್ ಅವರನ್ನು ಮದುವೆಯಾಗಿ ಇಶಾನ್ ಪ್ರಜಾಪತಿ ಅನ್ನುವ ಮಗ ಹುಟ್ಟಿದ, ಅವನು ಕೂಡ ಬಹಳ ಚೆನ್ನಾಗಿದ್ದಾನೆ. ಯಾಕಂದರೆ ಇಬ್ಬರು ಮಕ್ಕಳು ಅಕ್ಕ ತಮ್ಮನಾಗಿ ಜೊತೆಯಾಗಿ ಬದುಕ್ತಾನಿದ್ದಾರೆ. ತೇಜಲಕ್ಷ್ಮಿ ಬಂದು ತಂದೆಯ ಕಡೆ ಹೋಗ್ತಾ ಇದ್ದಾರೆ, ತಾಯಿ ಕಡೆ ಹೋಗ್ತಾ ಇದ್ದಾರೆ. ಯಾವುದು ಕೂಡ ಇವರಿಗೆ ಈಗ ಸಮಸ್ಯೆಯಾಗಿ ಕಾಣ್ತಾ ಇಲ್ಲ. ಎರಡು ಕಡೆಯಲ್ಲಿ ಎರಡೂ ಕುಟುಂಬಗಳು ಖುಷಿಯಾಗಿದ್ದಾರೆ. ಹಾಗೆ ಎರಡು ಮಕ್ಕಳು ಎರಡು ಕಡೆಯೂ ಕೂಡ ಆ ಕಡೆ ಈ ಕಡೆ ಹೋಗಿ ಬರ್ತಾ ತಂದೆ ತಾಯಿಗೆ ಭೇದ ಮಾಡದೆ ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದಾರೆ. ಹಾಗೆಯೇ ನಮ್ಮ ಇವತ್ತಿನ ವಿಡಿಯೋ ಇದಾಗಿತ್ತು. ಊರ್ವಶಿಯವರ ವಿಡಿಯೋ. ಸಾಧಾರಣ ಕುಟುಂಬದಿಂದ ಬಂದು ತಮ್ಮಲ್ಲಿರುವ ಅಸಾಧಾರಣ ಪ್ರತಿಭೆಯನ್ನು ಬಳಸಿ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ತಮ್ಮದೇ ಖ್ಯಾತಿ ಮೂಡಿಸಿದ ಅದ್ಭುತವಾದ ನಟಿಯಲ್ವ. ಇವರನ್ನು ಯಾರು ಕೂಡ ಯಾವತ್ತೂ ಕೂಡ ಮರೀಲೇಬಾರ್ದು. ಇವರ ಒಂದೊಂದು ಪಾತ್ರವನ್ನು ಕೂಡ ನಾವೆಲ್ಲ ನೆನಪಲ್ಲಿ ಇಟ್ಟು ಮತ್ತೆ ಇವರಿಗೆ ಪ್ರೋತ್ಸಾಹ ಮಾಡಬೇಕು. ಇವರು ಇನ್ನಷ್ಟು ಚಿತ್ರಗಳಲ್ಲಿ ಮಾಡಲಿ. ಹಾಗೆ ಇವರ ಆಯುಷ್ಯ ಆರೋಗ್ಯಕ್ಕೆಲ್ಲ ನಾವು ತುಂಬ ಹೃದಯದಿಂದ ಬೇಡೋಣ. ಇವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಒಳ್ಳೆಯ ಸಿನಿಮಾದಲ್ಲಿ ಮಾಡಲಿಕ್ಕೆ. ಇವರ ಪ್ರತಿಯೊಂದು ನಟ ನಟಿಯರ ಜೊತೆ ಕೂಡ ಹಾಗೆ ಎಲ್ಲ ಭಾಷೆಯ ನಟ ನಟಿ ನಿರ್ಮಾಪಕರು ನಿರ್ದೇಶಕರ ಜೊತೆ ಸಹ ಕಲಾವಿದರ ಜೊತೆ ಅಲ್ಲಿ ಕೆಲಸ ಮಾಡುವ ಸಣ್ಣ ಪುಟ್ಟ ಮಕ್ಕಳ ಜೊತೆ ಕೂಡ, ಮಕ್ಕಳಂದರೆ ಸಾಧಾರಣದ ಯುವಕರೆಲ್ಲ ಇರ್ತಾರಲ್ವ, ಅವರ ಜೊತೆ ಎಲ್ಲ ಒಳ್ಳೆಯ ಬಾಂಧವ್ಯವನ್ನು ಕೂಡ ಇವರು ಹೊಂದಿದ್ದಾರೆ. ಇವರ ಟೈಮ್ ಸೆನ್ಸ್ ಕೂಡ ಹೀಗೆ ಮುಂದುವರಿಯಲಿ. ಶ್ರಮ ಸಾಧನೆಗೆ ಸಿಕ್ಕಂತಹ ಫಲ ಇದು. ಒಂದು ಸುದೀರ್ಘವಾಗಿ 47 ವರ್ಷ ಒಂದು ನಾಯಕಿ ಸಿನಿಮಾ ರಂಗದಲ್ಲಿ ಇರೋದಂದರೆ ಅದು ಬಹಳ ಅಪರೂಪ. ಇದ್ದವರು ಇದ್ದಾರೆ, ಅಂದರೆ ಬೆರಳೆಣಿಕೆ ಜನ ಮಾತ್ರ. ಆದರೆ ಇವರು ಕೊಟ್ಟಂತಹ ಒಂದು ಇವರು ಪಟ್ಟಂತಹ ಶ್ರಮ, ಕೊಟ್ಟಂಥ ಕೊಡುಗೆ, ಇವರ ಡೆಡಿಕೇಶನ್ ಇದೆಲ್ಲವೂ ಕೂಡ ಕಾರಣವಾಗಿದೆ. ಹಾಗಾಗಿ ಮತ್ತೆ ಒಳ್ಳೆ ಚಲನಚಿತ್ರದಲ್ಲಿ ಒಳ್ಳೊಳ್ಳೆ ಪಾತ್ರ ಇವರ ಕೈ ಸೇರಲಿ. ಇವರಿಗೆ ಅದರಲ್ಲಿ ಅಭಿನಯ ಮಾಡುವಂಥ ಆರೋಗ್ಯನೂ ಆಯಸ್ಸು ಎಲ್ಲ ಕೊಡಲಿ. ನಮ್ಮಂಥ ಬಡಪಾಯಿಗಳನ್ನು ನಗಿಸಲಿ. ಹಾಗೆ ಹೊಸ ಒಂದು ನಾಯಕಿಯರಿಗೆಲ್ಲ ಇವರೊಂದು ಒಳ್ಳೆಯ ಸ್ಫೂರ್ತಿಯಾಗಲಿ. ಇವರಂತೆ ಇನ್ನಷ್ಟು ಒಳ್ಳೊಳ್ಳೆ ನಾಯಕಿಯರು ನಮ್ಮ ಚಿತ್ರರಂಗಕ್ಕೆ ಬರಲಿ. ಹಾಗೆ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ನೀವೆಲ್ಲರೂ ಸಪೋರ್ಟ್ ಮಾಡಿ, ಪ್ರೀತಿ ಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಕೂಡ ಎಲ್ಲರೂ ಮಾಡಬೇಕು. ನನಗೆ ಬಹಳಷ್ಟು ಸಬ್ಸ್ಕ್ರೈಬ್ ಕಮ್ಮಿ ಇದೆ. ಹಾಗಾಗಿ ಮತ್ತೊಮ್ಮೆ ಪ್ರೀತಿಯಿಂದ ಈ ವಿಡಿಯೋವನ್ನು ಕೊನೆಗೊಳಿಸ್ತೀನಿ. ನಿಮಗೆಲ್ರಿಗೂ ಕೂಡ ಟಾಟಾ ಬಾಬಾಯ್. ಮತ್ತೆ ಅಷ್ಟು ಒಳ್ಳೆ ಕಲಾವಿದರನ್ನು ನಾನು ಈ ವಿಡಿಯೋಕ್ಕೆ ಕರ್ಕೊಂಡು ಬಂದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಮದು ತಪ್ಪಿದರೂ ಕೂಡ ನನಗೆ ತಿದ್ದಿ ಹೇಳ್ಬೋದು. ನನಗೆ ಯಾವುದೇ ಬೇಸರವಿಲ್ಲ. ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಮುಂದೆ ಹೆಜ್ಜೆ ಇಡಬೇಕಂದ್ರೆ ನಮಗೆ ಇನ್ನೊಬ್ಬರ ಪ್ರೀತಿ ಪ್ರೋತ್ಸಾಹ ಬೇಕಾಗುತ್ತೆ. ಹಾಗೆ ನನಗೂ ಕೂಡ ನನ್ನ ಈ ಚಾನಲ್ಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಎಲ್ಲವೂ ಇರಲಿ. ಹಾಗೆ ಕೊನೆಯದಾಗಿ ಒಮ್ಮೆ ಟಾಟಾ ಬಾಬಾಯ್, ಸಿ ಯು, ಟೇಕ್ ಕೇರ್.